ಗೊತ್ತಿಲ್ಲ. ಈ ಊರ್ನವರ ದೃಷ್ಟಿಯಿಂದ ಆನೆನ ಹತ್ಪಾಸ್ತಾ ನಡೆದು ನಿಮ್ ಜವಾಬ್ದಾರಿ. ಯಾವ ಆನೆ ಸರ್? ನಮ್ದು ಆನೆ ಅಲ್ಲ ರೀ, ಕೃಷ್ಣೇಗೌಡದ್ದು ಆನೆ. ಆ ಹುಚ್ಚರ ಆನೆ ನೋಡ್ಕೊಳ್ಳೋದು ಈ ಕೃಷ್ಣೇಗೌಡ ಕೆಲಸ. ನಾಗರಾಜ, ನಿನ್ನ ಬಾಯಿ ಮೇಲೆ ನಿಗಾ ಇಟ್ಕೊಂಡು ಮಾತಾಡಲೇ. ಅದು ನಿಮ್ ಬಾಯಿ ಮೇಲೆ ಮುಚ್ಚಲೇ ಬಾಯಿ. ನಾನು ಆನೆ ಲಾಯ ಬಿಟ್ಟು ಆಚೆನೆ ಹೋಗಿಲ್ಲ. ಆನೆನ ಲಾಯದಲ್ಲಿ ನೋಡ್ಕೊಳ್ಳೋದಕ್ಕೆ ಮಾವುತ ನಿಂತಿದ್ದೇನೆ. ಬೇಕೇನು ಸಾಕ್ಷಿಗೆ? ಅಲ್ಲೇ ತಗೋದೆ ಸಾಕ್ಷಿ ತಗ. ಯಾನ ಜೀವಂತ ಸಾಕ್ಷಿ ಸಾಕ? ಈ ಕೃಷ್ಣಗೌಡರ ಆನೆ ಊರೊಳಗೆಲ್ಲ ನುಡ್ಕೊಂಡ್ಬಿಟ್ಟು ದೊಡ್ಡ ದಾಳಿ ಮಾಡಿದೆ. ಬಡವ್ರ ಗುಡಿಸಿನ ಮೇಲೆ ದೊಡ್ಡ ರಾದಂತ ಮಾಡಿದೆ ಸರ್. ಮೊದಲು ಇವ್ರ ಆನೆನ ಅರೆಸ್ಟ್ ಮಾಡ್ಬೇಕು, ಆಮೇಲೆ ಈ ಫಾರೆಸ್ಟ್ ನಾಗರಾಜ್ಗೆ ಚಿಮಾರಿ ಹಾಕ್ಬೇಕು. ಅಷ್ಟೇ ಅಲ್ಲ ಸರ್, ಒಂದೇ ತೆಲ್ಕೊಂಡು ತಿಪ್ಪಣ ಸತ್ತಿದ್ದು ಈ ಕೃಷ್ಣಗೌಡ ಆನೆ ಮೇಲೆ. ಈ ಫಾರೆಸ್ಟ್ ಅವರು ನಾವು ಕೇಳಿ ಕೆಲಸ ಮಾಡಕ್ ಹೋದ್ರೆ ನಮ್ಮ ವಸ್ತು ತಗೊಂಡೋಗಿ ಸ್ಟೇಷನ್ ಇಟ್ಕೊಂತಾರೆ. ಇನ್ನು ಈ ಕೃಷ್ಣಗೌಡ ಆನೆ ನಮ್ಮ ಕಂಬಕ್ಕೆ ಬಂದು ತೆಕ್ಕಿ ಇಷ್ಟು ಕರೆಂಟ್ ಅಂತೆಲ್ಲ ಹರಿದು ಹೋಗುತ್ತೆ. ಪೂರ ನಾವು ಕರೆಂಟ್ ಕೊಡು ಅಂತ ಎಲ್ಲೆಲ್ಲ ಕೊಡೋದು ಕರೆಂಟ್. ಇಷ್ಟಕ್ಕೆಲ್ಲ ಕಾರಣ ಈ ಕೃಷ್ಣಗೌಡ ಆನೆ, ಈ ಫಾರೆಸ್ಟ್ ನಾಗರಾಜ ಕಾರಣ. ಸುಮ್ಮನೆ ಎಲ್ಲ ಸೇರ್ಕೊಂಡು ಸುಮ್ಮನೆ ನಮ್ಮ ಮೇಲೆ ಹಾಕಿ ತೋರ್ ಕೊಡ್ತೀರಾ? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ನನ್ನ ಸರ್ವಿಸ್ ಅಲ್ಲಿ ಒಂದೇ ಒಂದು ಆತದ ಕೇಸ್ಗಳಿಲ್ಲ. ಆತದ ಕೇಸ್ಗಳೇನಾದ್ರೂ ನೀವು ಸಾಕ್ಷಿ ಸಮೇತ ತೋರಿಸಿ ಇದೇ ಜಾತಿಯಲ್ಲಿ ರಾಜೀನಾಮೆ ಕೊಡ್ತೀನಿ. ನಾಗರಾಜ ಮುತ್ತ ಬಾಯಿ, ರಾಜೀನಾಮೆ ಕೊಡ್ತಾನೆ ಅಂತ ರಾಜೀನಾಮೆ ತಲೆ ಕಟ್ಟಿದೀವನ ನಿನ್ಗೆ. ಸರ್, ಮೊನ್ನೆ ತಾನೇ ಈ ರೆಹಮಾನ್ ಅಂಗಡಿ ಮುಂದೆ ಈ ಕೃಷ್ಣಗೌಡರ ಆನೆ ದೊಡ್ಡ ದಾಳಿ ಮಾಡಿ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಮತ್ತೆ ಆ ಸಿಪಾಯಿನ ಮೇಕೆಗಳು ಸದ್ಯಕ್ಕೆ ಇವ್ರಾನೆ ಇದ್ದಾರೆ ಸರ್. ಮತ್ತೆ ಆ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತೆ ಕ್ಲೀನರ್ ಕೃಷ್ಣಪ್ಪ ಸದ್ಯಕ್ಕೆ ಇವ್ರಾನೆ ಇದ್ದಾರೆ. ಮಕ್ಳು ಇವ್ರ ಆನೆ ಮೇಲೆ ಕ್ರಮ ಕೈಗೊಳ್ಳಿ. ಕೃಷ್ಣೇಗೌಡ್ರೆ, ನಿಮ್ದು ಆನೆ ಕಾಲು ಯಾಕ್ರಿ ಇನ್ನೂ ಸಪ್ಲೈ ಹಾಕಿಲ್ಲ? ಈ ಅಧ್ಯಕ್ಷರೇ, ಆ ಆನೆ ಕಾಲಿಗೆ ರಣಗಾಲಾಗಿಯವರೇ, ಗಾಯವಾಸಿ ಆಗೋವರೆಗೂ ನಾವು ತಲುಪಡೆ ಕಟ್ಟೋ ಹಾಕಿಲ್ಲ. ಅಧ್ಯಕ್ಷ 4 ಕಾಲಿಗೂ ಆಗಿದ್ರಿ ಒಣಗಾಯ, ಅದಕ್ಕೆ ಕಟ್ಟೋದು ಬೇಡ ಅಂತ ಅಂದಿದ್ದು ಯಾನೆ. ಹಾಗಾದ್ರೆ ಆ ಹುಚ್ಚಿನ ಈ ಜೊಲ್ಲು ಗಾಯಕ್ಕಾಗಿದ್ರೆ ಆನೆ ಹುಚ್ಚು ಬಂದೇ ಬರುತ್ತೆ. ನಾಗರಾಜ, ಆನೆ ಊರಲ್ಲಿ ಅಷ್ಟೆಲ್ಲ ಗಲಾಟೆ ಪುಂಡಾಟ ಮಾಡ್ತಿದ್ರು, ಇನ್ಯಾಕೋ ಆಕ್ಷನ್ ತಗೊಂಡಿಲ್ಲ. ನೀನು ಊರಲ್ಲಿ ಇದೀಯೋ ಅಥವಾ ಕತ್ತೆ ಕಾಯಕ್ಕೆ ಹೋದ್ಯೋ? ನಾನು ಇದೇ ಊರಲ್ಲಿ ಇದ್ದೀನಿ ಸರ್. ಅವ್ರ ಆನೆಯಿಂದ ಆಗ್ತಿರೋ ತೊಂದರೆಗಳು ನನ್ನ ಕಿವಿಗೂ ಬಿದ್ದಿದೆ ಸರ್. ನೀವು ಒಂದೇ ಒಂದು ಪರ್ಮಿಷನ್ ಕೊಟ್ಟು ನೋಡಿ ಸರ್, ಶೂಟ್ ಮಾಡಿ ಬಿಸಾಕ್ತೀನಿ. ಶೂಟ್ ಮಾಡ್ತೀನಿ ಬಿಸಿ ನಾನು ಕತ್ತೆ ಕಾಯ್ತಿದ್ದೇನು? ಅದಂತ ಪುಂಡಾನೆ ಅಂತ ಗೊತ್ತಿದ್ದು ಇನ್ಯಾಕೋ ಆಕ್ಷನ್ ತಗೊಂಡಿಲ್ಲ. ಅಂತಹ ಸಂದರ್ಭ ಬಂದ್ರೆ ಶೂಟ್ ಮಾಡಿ ಬಿಸಾಕು. ಎಸ್ ಸರ್. ನೋಡಿ ಸರ್, ನಾನು ಆ ಆನೆಯಿಂದ ಬೇಸತ್ತು ಹೋಗಿದ್ದೀನಿ. ಏನಾದ್ರೂ ಮಾಡ್ಕೊಳ್ಳಿ. ಆ ಗೌರಿ ಸತ್ರೆ ಸಾಯ್ಲಿ. ಆದ್ರೆ ನನ್ನ ಗೌರಿ ಕಾಲಿಗಾಗ್ಲಿ ಮೈಗಾಗ್ಲಿ ಯಾರಾದ್ರೂ ಗಾಯ ಮಾಡಿದ್ರೆ ಅದಕ್ಕೆ ಅವರೇ ಜವಾಬ್ದಾರಿಗಳು. ಅಕಸ್ಮಾತ್ ನನ್ನ ಗೌರಿ ಏನಾದ್ರೂ ಸತ್ತು ಹೋದ್ರೆ ಅವಳ ಎಣ ಸಾಗಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅವಳ ಎಣ ಸಾಗಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ.